session we discussed regarding human resource accounting and inflation accounting. In the present series, I'll be discussing regarding holding company accounts. So before moving into holding company accounts, let us understand some of the basic concepts regarding company and its voting rights and shareholding concepts. ನೋಡಿ, companies ಅಂತ ಹೇಳಿದಾಗ ನಾವು so we have to discuss regarding shareholding pattern. Shareholding pattern decides the ownership. ಹೇಗೆ ಒಂದಕ್ಕೊಂದು ಸಂಬಂಧ ಅಂತ ಹೇಳಿದ್ರೆ ಶೇರ್ ಹೋಲ್ಡಿಂಗು ಯಾರೋ ಒಬ್ರು ಶೇರ್ಸ್ನ ಪ್ರೊವೈಡ್ ಮಾಡಿರ್ತಾರೆ, ಶೇರ್ಸ್ನ ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ದೇರ್ ವಿಲ್ ಬಿ ಮೋರ್ ದೆನ್ 1 or 2 persons and or more than 1 or 2 companies. ಸೊ ಹಾಗಾಗಿ ಇಲ್ಲಿ ಕಂಪನೀಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ಡಿಸೈಡ್ ಮಾಡಬೇಕಾದ್ರೆ ಒಂದಷ್ಟು ಕಂಪನೀಸ್ಗಳು ಮೋರ್ ದ್ಯಾನ್ 50% ಅಥವಾ ಲೆಸ್ ದ್ಯಾನ್ 50% ಅಥವಾ ಇನ್ ಬಿಟ್ವೀನ್ 50%. ಸೊ ಹೇಗೆ ಬೇಕಾದರೂ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದೊಂದು ಕಂಪನೀಸು ಅಥವಾ ಗ್ರೂಪ್ ಆಫ್ ಕಂಪನೀಸ್ ಅಥವಾ ಇಂಡಿವಿಜುವಲ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಡಿಫರ್ ಆಗ್ತಾ ಇರುತ್ತೆ. ಸೊ ಒಬ್ರು ಜಾಸ್ತಿ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಒಬ್ರು ಕಡಿಮೆ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಸೊ ಮೋರ್ ದೆನ್ ಹಾಫ್ ಪರ್ಚೇಸ್ ಮಾಡಿರ್ತಾರೆ. ಈ ರೀತಿ ಡಿಫ್ರೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾಕೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿ ಡಿಫ್ರೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಯಾವ ಒಂದು ಗ್ರೂಪ್ ಆಫ್ ಕಂಪನೀಸ್ ಅಥವಾ ಒಂದು ಇಂಡಿವಿಜುವಲ್ ಪರ್ಸನ್ ಅಥವಾ ಇಂಡಿವಿಜುವಲ್ ಕಂಪನಿ ಮೋರ್ ದ್ಯಾನ್ 51% ಶೇರ್ ಹೋಲ್ಡಿಂಗ್ ತಗೊಂಡಿದ್ದಾರೆ, ಮೋರ್ ದ್ಯಾನ್ 51% ಶೇರ್ ಹೋಲ್ಡಿಂಗ್ ಇದೆ ಅವ್ರ ಕೈಲಿ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಓನರ್ಶಿಪ್. ಮೋರ್ ದ್ಯಾನ್ 51% ಶೇರ್ ಹೋಲ್ಡಿಂಗ್ ಇದೆ ಅಂತ ಹೇಳಿದ್ರೆ ದಟ್ ಕಂಪನಿ ಇಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ. ಸೊ ಏನಂತೀವಿ? ಹೋಲ್ಡಿಂಗ್ ಕಂಪನಿ. So holding company is that company having more than 51% of voting rights in shareholding in the other company. Okay, ಅಂದ್ರೆ ಇನ್ನೊಂದು ಕಂಪನಿಯಲ್ಲಿ ತನ್ನ ಶೇರ್ ಹೋಲ್ಡಿಂಗ್ ನ ಅಥವಾ ತನ್ನ ಓನರ್ಶಿಪ್ ನ ಮೋರ್ ದನ್ 51% ನ ಹೋಲ್ಡ್ ಮಾಡಿದೆ ಅಂತ ಹೇಳಿದ್ರೆ ಅಥವಾ ವೋಟಿಂಗ್ ರೈಟ್ಸ್ ಇರುತ್ತೆ ಮೋರ್ ದನ್ 51%. ಸೊ ಆ ರೀತಿಯಾದಂತಹ ಕಂಪನೀಸ್ ನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಓಕೆ, ಅಂಡ್ ಹಾಗಾದ್ರೆ ಸಬ್ಸಿಡಿಯರಿ ಕಂಪನಿ ಅಂದ್ರೇನು? Subsidiary company is nothing but the company which is controlled by holding company. The company which is controlled by holding company is called as subsidiary company. So it is two basic concepts. So holding company which acquires the subsidiary company and it has got more than 51% of shareholding or ownership, and also controlling power kuda ಹೋಲ್ಡಿಂಗ್ ಕಂಪನಿಯಲ್ಲಿ ಜಾಸ್ತಿ ಇರುತ್ತೆ ಬಿಕಾಸ್ ಇಟ್ ಇಸ್ ಅಂಡರ್ಸ್ಟುಡ್ ಮೋರ್ ದನ್ 51% ಇದೆ. ಸೊ ದ ಅದರ್ ಕಂಪನಿ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಇಸ್ ಕಾಲ್ಡ್ ಆಸ್ ಸಬ್ಸಿಡಿಯರಿ ಕಂಪನಿ. ಸಬ್ಸಿಡಿಯರಿ ಕಂಪನಿ ಅಂದ ತಕ್ಷಣ ನಾವು ಒಂದೇ ಕಂಪನಿ ಇರಬೇಕು ಅಂತ ಹೇಳಲಿಕ್ಕಾಗಲ್ಲ, ದೇರ್ ಮೇ ಬಿ ಗ್ರೂಪ್ ಆಫ್ ಕಂಪನೀಸ್ ಆಲ್ಸೋ. ಸೊ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಇದರಲ್ಲಿ ನಾವು ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ವಿ ಆರ್ ಡಿಸ್ಕಸಿಂಗ್ ಇಂಪಾರ್ಟೆಂಟ್ accounts which are prepared in holding company, like we prepare consolidated financial statements in holding company. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ತಿಳಿಯೋಕ್ಕಿಂತ ಮುಂಚೆ ಹಾಗಾದ್ರೆ ವಿಚ್ ಆರ್ ಆಲ್ ದ ಡಿಫರೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ಡ್ ಇನ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತೇಳಿ ನೋಡೋಣ. ಸೊ ವೆನ್ ವಿ ಟೇಕ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ in these type of accounts, ಅಂದ್ರೆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಅಂತ ನಾವು ಸ್ಪೆಸಿಫಿಕ್ ಆಗಿ ತಗೊಂಡಾಗ there are majorly 3 types of financial statements. ಮೊದಲನೇದು independent financial statements and ಎರಡನೇದು consolidated financial statements and lastly separate ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ ಮೂರು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಏನೇನ ಪ್ರಿಪೇರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದು ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ನಥಿಂಗ್ ಬಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಬೈ ಆಲ್ ಟೈಪ್ಸ್ ಆಫ್ ಫರ್ಮ್ಸ್ ವಿಚ್ ಶೋಸ್ ದ ಪೊಸಿಷನ್ ಆಫ್ ದೇರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಂದ್ರೆ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಪ್ರತಿಯೊಂದು ಫರ್ಮು ಕೂಡ ಇದನ್ನ ಪ್ರಿಪೇರ್ ಮಾಡುತ್ತೆ. ಏನ ತೋರ್ಪಡಿಸಲಿಕ್ಕೆ ಅಂತ ಹೇಳಿದ್ರೆ ಎಷ್ಟು ಅಸೆಟ್ಸ್ ಇದೆ ಮತ್ತು ಲಯಬಿಲಿಟೀಸ್ ಇದೆ
ಅದರ ಪೊಸಿಷನ್ ಏನು, ಫೈನಾನ್ಷಿಯಲ್ ಪೊಸಿಷನ್ ಏನು ಅಂತ ಹೇಳಿ ತೋರಿಸಲಿಕ್ಕೋಸ್ಕರ ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಎಲ್ಲ ಫರ್ಮ್ಸ್ಗಳು ಕೂಡ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ consolidated financial statements. Consolidated financial statements are prepared by specifically holding company. So holding companies consolidated financial statements ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ಹೋಲ್ಡಿಂಗ್ ಕಂಪನಿಯ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ವಿತ್ ಸಬ್ಸಿಡಿಯರೀಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ಎರಡು ಕಂಬೈನ್ ಆಗಿ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಹೋಲ್ಡಿಂಗ್ ಕಂಪನಿ ಪ್ರಿಪೇರ್ ಮಾಡುತ್ತೆ. So consolidated financial statements are prepared by holding company, which includes assets and liabilities of subsidiary company with its own assets and liabilities. Okay, that is consolidated financial statements prepared by holding company. Then separate financial statements. Separate financial statements are also prepared by holding company. ಅಂದ್ರೆ ಇಲ್ಲಿ ಬರೀ ಹೋಲ್ಡಿಂಗ್ ಕಂಪನಿ ಮಾತ್ರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬೋತ್ ಹೋಲ್ಡಿಂಗ್ ಕಂಪನಿದು ಮತ್ತು ಸಬ್ಸಿಡರಿ ಕಂಪನಿದು ಎರಡು ಕೂಡ ಕಂಬೈನ್ ಆಗಿರುತ್ತೆ. ಬಟ್ ಸಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರೀ ಹೋಲ್ಡಿಂಗ್ ಕಂಪನಿದು ಬ್ಯಾಲೆನ್ಸ್ ಶೀಟ್ಸ್ ಆಫ್ಟರ್ ದಿ ಅಕ್ವಿಸಿಷನ್ ಪ್ರಿಪೇರ್ ಮಾಡುವಂತದ್ದು. ಸೊ ಆಸ್ ಪರ್ ಇಂಡ್ AS 110 ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 110 ನ ಪ್ರಕಾರ ಈಗ ಕನ್ಸಾಲಿಡೇಟೆಡ್ ಅಂಡ್ ಸಪರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಎಲ್ಲ ಕಂಪನಿಗಳು ಪ್ರಿಪೇರ್ ಮಾಡಬೇಕಾಗುತ್ತೆ. ಎಲ್ಲ ಕಂಪನಿಗಳು ಅಂದ್ರೆ ಹೋಲ್ಡಿಂಗ್ ಕಂಪನಿ ಯಾವ್ದಾದಿರುತ್ತೋ ಅವೆಲ್ಲವೂ ಕೂಡ ಪ್ರಿಪೇರ್ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಇಂಡ್ AS 110. ಸೊ ದಿಸ್ ಇಸ್ ಗಿವನ್ ಆಸ್ ಪರ್ ಇಂಡ್ AS 110. ಸೊ ಇದಿಷ್ಟು 3 types of financial statements. So ಇದಿಷ್ಟು basic concepts of holding company accounts. Okay. In the next session I'll be discussing regarding what is the procedure or steps followed in preparation of consolidated balance sheets of holding company. Thank you.